7 ಲಕ್ಷ. ಇಷ್ಟೊಂದು ಗೇಜ್ ಬೇಕಾಗಿರಲಿಲ್ಲ ನಾವು. ಅವ್ರು ಕೆ ಜಿ ಲೆಕ್ಕ ಕೊಟ್ವಲ್ಲ ಲೇಬರು, ಅವ್ರು ಹಾಕಿದ್ರು ಗೇಜು. ಈಗ ನಾನೇನು ಮಾಡೋದಾಗಿತ್ತು, ಸ್ವಲ್ಪ ಲೋ ಗೇಜ್ ಹಾಕಿದ್ರೆ ಒಂದು 50,000 ಲಕ್ಷ ಕಮ್ಮಿ ಮಾಡ್ಬೋದಾಗಿತ್ತು ಅಷ್ಟೇ. ಒಬ್ರು ತಂಟೆ ಇಲ್ಲ, ಅವ್ರು ತಗರಲಿಲ್ಲ, ಬೆಳಿಗ್ಗೆ ದುಶ್ಮನ್ಗಳು ನೋಡೋಂಗಿಲ್ಲ, ಹೊಟ್ಟೆ ಉರಿ ಪಡೋರು ನೋಡೋಂಗಿಲ್ಲ. ಜನ ಜಾಸ್ತಿ ಎಲ್ಲ ಹೊಟ್ಟೆ ಉರಿ ಪಡೋರೇ ಇರೋದು ಇವಾಗ. ನಾವು ಒಬ್ಬರು ನೋಡೋಂಗಿಲ್ಲ, ಮೇಕೆ ಕುರಿ ನೋಡೋದು ಮುಖ ಯಾವುದೂ ಬಿಟ್ಟಿಲ್ಲ. ನಾವು ಯುದ್ಧಕ್ಕೆ ಹೋದ್ಮೇಲೆ ಯುದ್ಧನೇ ಮಾಡಿದ್ದೀವಿ, ಸೈನಿಕರಿಗೆ ಲೆಕ್ಕ ಹಾಕಿಲ್ಲ. ನಾನು ಜನಗಳಿಗೆ ಹೇಳೋದೇನೆಂದರೆ, ಜಾಸ್ತಿ ಅಟಾಚಲ ಅದಲ್ಲ, ಭಾಳ ಜೀವನದಲ್ಲಿ ಎಫೆಕ್ಟ್ ಆಗ್ತದೆ. ಈಗಿನ ಜನ್ರೇಷನ್ನು ಡೀಪಾಗಿ ಹೋಗಲ್ಲ, ಶಾರ್ಟಾಗಿ ಹೋಗ್ತಾರೆ. ಕೆಲವಾರು ವಿಚಾರ ನಮ್ಮದೇ ಡಿಸಿಷನ್, ರಾಜಿ ಆಗಲ್ಲ ನಾವು. ಆದಾಯ ವೆಚ್ಚ ಲಾಭ ಆಮೇಲೆ ಮಾಡ್ದಾಗ ತಾನೇ ಗೊತ್ತಾಗೋದು. ಮಾಡಲೇ ಇಲ್ಲ ಅಂದಾಗ ಆದಾಯ ಇಲ್ಲ ಬರ್ತದೆ. ತೆಂಗು ಬೆಳೆ ಬಂದಮೇಲೆ ನಮ್ಮದು ಲೆಕ್ಕ. ಫುಲ್ ಫಸಲು ಬಂದರೆ ಏನೊಂದು 10 ಲಕ್ಷ ಆಗ್ಬೋದು. ಈಗ ಒಂದು 5 to 6 lakhs, ಅದು ನಮ್ಮ ಖರ್ಚಿಗೆ ಸಾಕಾಗಲ್ಲ. ಇಷ್ಟುದ್ದ ಇಷ್ಟು ಕಾರ್ತ ಸಾಕಾಗ್ಬಿಟ್ಟದೆ ಜನಗಳು ನೋಡಿ ನೋಡಿ. ನಾವು ನೋಡ್ತಾ ಇರ್ತೀವಿ ಹಂಗೆ. ಬನ್ನಿ, ಇತ್ತೀಚೆಗೆಲ್ಲ ಪ್ಲಾಸ್ಟಿಕ್ನ ಬರ್ತಾವೆ, ಅವೆಲ್ಲ ಕಾಸ್ಟ್ಲಿ ಸರ್. ಇದೇನೆಂದರೆ ಬೇಕಾದ್ರೆ ಒಂದು ಹೋದ್ರೆ ಇನ್ನೊಂದು ಹಾಕ್ಕೊಬೋದು. ಅದೊಂದು ಹೋದ್ರೆ ಕಂಪ್ಲೀಟ್ ತೆಗೆದು ಬಿಸಾಕ್ಬೇಕು ಅದನ್ನು. ಅದ್ರ ಮೇಲೆ ನಾವು ವೇಟ್ ಬಿದ್ದರೆ ಹೋಗ್ಬಿಡ್ತದೆ. ಅಲ್ಲ, ಅದು ಒಂದು ಹೋದ್ರೇನೆ ಒಂದು ಎಕ್ಸ್ಟ್ರಾ ತರ್ಸ ಹಾಕೋಬೋದು. ಅದೇ ಒಂದು ಎಕ್ಸ್ಟ್ರಾ ತರ್ಸ ಹಾಕ್ಕೊಬೋದು. ಅದೊಂದು ಪೀಸೇ ತರಬೇಕಲ್ರಿ ಅಲ್ವಾ? ಇದು ಹಂಗಲ್ವಲ್ಲ. ಈ ನೆತ್ತೋದು ಒಂದು ರಿಪೀಸ್ ಹೊಡೆಯೋದು, ರಿಪರ್ ಹೊಡೆಯೋದು. ಇದರಲ್ಲಿ ಕಾಲು ಸಿಗಾಕೊಳ್ಳುವಂಥ ಗ್ಯಾಪ್ ಇಲ್ಲ ಎಂಥದ್ದು ಸಿಗಾಕೊಳ್ಳಲ್ಲ. ಎಲ್ಲ ಸಿಗಾಕೊಳ್ಳೋ ಗ್ಯಾಪ್ ಇಟ್ಟಿದ್ದೀವಲ್ಲ, ಸ್ಪೇಸ್ ಕೊಟ್ಟಿದ್ದೀವಿ. ಆ ಮರಿಗಳಿಗೆ ಸಪ್ರೇಟ್ ಹಾಕ್ತೀವಿ ಅದನ್ನು. ಆ ಮರಿಗಳು ಕೂಡ ಹಾಕತ್ತವ ಸಪ್ರೇಟ್ ಗ್ಯಾಪ್ ಕಮ್ಮಿ ಇಟ್ಟಿದ್ದೀವಿ. ಇದು ಯಾವ ಮರ ಸರ್ ನೀವು ಬಳಸಿರುವಂಥದ್ದು? ಇದೆಲ್ಲ ಇದು ಸಿಲ್ವರ್ ಮರ. ಹಾಂ, ಇವೆಲ್ಲ ಸಿಲ್ವರು. ವೀಕ್ಲಿ ಒಂದ್ಸಲ ವಾಶ್ ಮಾಡ್ತೀವಿ ಸರ್. ನೀರು ಹಾಕಿದ್ರೆ ಏನು ಸಮಸ್ಯೆ ಏನಾಗಲ್ಲ. ಅದು ಸ್ವಲ್ಪ ಬೇಸಿಗೆನಲ್ಲಿ ಸ್ವಲ್ಪ ಗ್ಯಾಪ್ ಆಗ್ತದೆ, ಆಮೇಲೆ ತಿರ್ಗಾ ಸಿಂಕ್ ಆಗ್ತದೆ, ಏನಾಗಲ್ಲ. ಸ್ವಲ್ಪ ಬೇಸಿಗೆನಲ್ಲಿ ಗ್ಯಾಪ್ ಜಾಸ್ತಿ ಹೊಡಿತದೆ, ಸ್ವಲ್ಪ ಮಳೆಗಾಲದಲ್ಲಿ ಮಾಮೂಲಿ ಆಗ್ತದೆ. 6 ಕ್ಯಾಬಿನ್ ಮಾಡಿದ್ದೀವಿ ಇದರಲ್ಲಿ. ಅವ್ರಿಗೆಲ್ಲ ಸಣ್ಣ ಮರಿಗಳು ಹಾಕ್ತೀವಿ ಆ ಕಡೆಗೆ. ಅಲ್ಲೆಲ್ಲ ಕಿಡ್ಸು, ಲಾಸ್ಟ್ ಕಾರ್ನರ್ ಕಿಡ್ಸು. ಇಲ್ಲಿ ಅದಕ್ಕಿಂತ ಸ್ವಲ್ಪ ಏಜ್ ಆದವು, ಅದಕ್ಕಿಂತ ಸ್ವಲ್ಪ ದೊಡ್ಡವು. ಅವನ್ನ ಸಪ್ರೇಟ್ ಹಾಕ್ತೀವಿ, ಯಾಕೆಂದ್ರೆ ಅವ್ರಿಗೆ ಫುಡ್ ಹಾಕಬೇಕಲ್ಲ. ಓಕೆ, ಕಿಡ್ಸ್ಗೆ, ಬೇಬಿ ಕಿಡ್ಸ್ಗೆ ಅವಕ್ಕೆಲ್ಲ ಹಾಕಬೇಕಲ್ಲ. ಇಲ್ಲೆಲ್ಲ ಪ್ರೆಗ್ನೆನ್ಸಿಗಳು ಮರಿ ಇರೋವು ಹಾಕ್ತೀವಿ. ಅವೆಲ್ಲ ಮೇಲೆಲ್ಲ ಅಲ್ಲ ಹಾಕ್ತೀವಿ ಸೈಡಲ್ಲಿ. ಆ ಕಡೆ ಶೆಡ್, ಇನ್ನೊಂದು ಶೆಡ್ ಇದೆಯಲ್ಲ, ಅದನ್ನು ಕಾಮನ್ ಜನರಲ್ ವಾರ್ಡ್ ಇದ್ದಂಗೆ. ಅದು ನಾರ್ತು ಸೌತ್ ಇದೆ. ಕೆಲವು ಜನ ಈಸ್ಟ್ ವೆಸ್ಟ್ ಮಾಡವ್ರೆ. ಅವ್ರವ್ರ ಕನ್ವೀನಿಯೆಂಟು. ಏನು ಹೇಳಿ, ಅವ್ರವ್ರ ಕನ್ವೀನಿಯೆಂಟು. ನೀವು ಸೆಟ್ ಮಾಡಿದಾಗ ಸುಮಾರು 7 ಲಕ್ಷ ಖರ್ಚಾಗಿ. 7 ಲಕ್ಷ. ಹೆವಿ ಮೆಟೀರಿಯಲ್ ನಮ್ಮದು ನೋಡಿ. ಇವೆಲ್ಲ ಹೆವಿ ಗೇಜು. ಇಷ್ಟೊಂದು ಗೇಜ್ ಬೇಕಾಗಿರಲಿಲ್ಲ ನಮಗೂ ಗೊತ್ತಿಲ್ಲ. ಅವ್ರು ಕೆ ಜಿ ಲೆಕ್ಕ ಕೊಟ್ವಲ್ಲ ಲೇಬರು, ಅವ್ರು ಹಾಕಿದ್ರು ಗೇಜು. ಎಲ್ಲ ವೆಯ್ಟ್ ಹಾಕಿದ್ರು, ಅವ್ರಿಗೆ ಗೈನ್ ಆಗ್ಬೇಕಲ್ಲ. ಒಂದು ಶೆಡ್ ನಿರ್ಮಾಣ ಮಾಡ್ತೀವಿ ಅಂತಂದರೆ ಒಂದು ಐಡಿಯಾ ಫಸ್ಟೇ ಮಾಡಿರ್ತೀವಿ ನಾವು. ಇಲ್ಲ, ನಮ್ಮದು ಸ್ವಲ್ಪ ಅಡಪ್ ಆಯಿತು, ಅವ್ರದ್ದು ಸ್ವಲ್ಪ ಕೇಳಬೇಕಾಯ್ತು. ಆಮೇಲೆ ಮೆರಿಟ್ಸು ಡಿಮೆರಿಟ್ಸು ಆಮೇಲೆ ಗೊತ್ತಾಯಿತು ಏನು ಹೆಚ್ಚು ಕಡಿಮೆ ಆಗದೆ ಅಂತ ಮಾಡಿಬಿಟ್ಟಿದ್ದೀವಿ. ಏನು ಮಾಡೋದು? 2-3 ಸೆಟ್ಗಳು ನೋಡಿ ಅದೇ ಕಾಪಿ ಮಾಡೋ ಸರ್. ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಾವೇನೋ ಮಾಡೋಕ್ಕೆ ಹೋದಾಗ ಏನೋ ಆಗ್ತದೆ. ನಮ್ಮ ಬಡ್ಜೆಕ್ಟು, ಎಸ್ಟಿಮೇಟು, ಪ್ಲ್ಯಾನು, ಸ್ಟ್ರಕ್ಚರು ಎಲ್ಲ ಡಿಫ್ರೆನ್ಸ್ ಆಗ್ತದೆ. ನಾವು ನಮ್ಮ ಐಡಿಯಾ ಪ್ರಕಾರನೇ ಮಾಡಿದ್ವಿ. ಎಲ್ಲ ಏನೂ ಆಗಿಲ್ಲ. ಈ ಗಂಟೆ ಮುಟ್ಟಾಗಿದೆ, ಏನು ತೊಂದರೆ ಇಲ್ಲ. ಅವ್ರು ಹೇಳಿದ್ದು ನಾವು ಹಾಕಿದ್ದು. ಗೇಜ್ ಹೆವಿ ಆಯ್ತು. ಇವೆಲ್ಲ ಸಿಕ್ಕಾಬಿಟ್ಟೆ ಹೆವಿ ಆಯಿತು ಗೇಜ್. ಇಷ್ಟೊಂದು ಹೆವಿ ಗೇಜ್ ಬೇಕಿರಲಿಲ್ಲ. ಎಲ್ಲ ನಾನು ಆಮೇಲೆ ನೋಡಿದೆ, ಎಲ್ಲ ಸಿಂಪಲ್ಲಾಗಿದೆ. ಕಾಸ್ಟ್ ಇದು ಎಸ್ಟಿಮೇಟು ಸ್ವಲ್ಪ ಕಮ್ಮಿ ಆಗಿದೆ, ನಮ್ಗೆ ಸ್ವಲ್ಪ ಜಾಸ್ತಿ ಆಯಿತು. ಶೆಡ್ಡಿಗೆ ಬಂಡವಾಳ ಹಾಕ್ಬೇಡಿ, ಮರಿಗಳಿಗೆ ಬಂಡವಾಳ ಹಾಕಿ. ಸೇಫ್ಟಿನೂ ಬೇಕಲ್ವ ಸರ್. ಈಗ ಶೆಡ್ಡಿಗೆ ಬಂಡವಾಳ ಹಾಕಿ ಅಂದರೆ ಏನೊಂದು 50,000 ಕಮ್ಮಿ ಮಾಡ್ಬೋದು. ಮಾಡಲೇಬೇಕಲ್ಲ ಸರ್. ಈಗ ಶೆಡ್ ಮಾಡಿದ್ಮೇಲೆ ಮಾಡಲೇಬೇಕಲ್ಲ ಸರ್ ಅಲ್ವಾ? ಈಗ ನಾನೇನು ಮಾಡೋದಾಗಿತ್ತು, ಸ್ವಲ್ಪ ಲೋ ಗೇಜ್ ಹಾಕಿದರೆ ಒಂದು 50,000 ಲಕ್ಷ ಕಮ್ಮಿ ಮಾಡ್ಬೋದಾಗಿತ್ತು ಅಷ್ಟೇ. ಅದಕ್ಕಿಂತ ಏನು 50-50 ಏನು ಕಮ್ಮಿ ಮಾಡೋಕ್ಕಾಗ್ತಿರಲಿಲ್ಲ. ಉಳಿಸಿದ್ರೆ ಒಂದು 50,000 ಲಕ್ಷ ಉಳಿಸ್ಬೋದಾಗಿತ್ತು ಅಷ್ಟೇ. ಹಾಂ, ಅಂದರೆ ಲೈಫ್ ಟೈಮ್ಗೋಸ್ಕರ. ಲೈಫ್ ಟೈಮ್ ಈಗ ನಮ್ಮವೇನು ಸೇಫ್ಟಿ ಬೇಕಲ್ಲ. ಈಗ ಇದ್ರೊಳಗೆ ಲಾಕ್ ಮಾಡಿಬಿಟ್ರೆ ಆಗೋಯ್ತು. ಇಲ್ಲೇನು ಕಸ ಗುಡ್ಸೋಕ್ಕಾಗಲ್ಲ. ಯಾವಾಗೂ ಕಾರ್ಚ್ ಹೊಡೆಯುತ್ತೆ, ಡೆವಲಪ್ಮೆಂಟ್ ಆಗಲ್ಲ. ಇಕ್ಕೆ ಬಿಡ್ದೆ ಮಾಡಿದ್ವಿ. ನಮ್ಮದೇನು ಮಲ್ಟಿಪರ್ಪಸ್ಸು. ಈ ಮೇಕೆ ಕುರಿ ಸ್ಟಾಪ್ ಮಾಡೋದೆ ಸ್ಟೋರೇಜ್ ಮಾಡ್ಕೊಂತೀವಿ, ಲಿಫ್ಟ್ ಸ್ಟೋರೇಜ್ ಮಾಡ್ಕೊತೀವಿ. ಇಲ್ಲಿ ಕೆಳಗಡೆ ಫ್ಯಾಕ್ಟ್ರಿ ಇದೆ. ಈ ಮೇಕೆ ಕುರಿ ನಿಲ್ಲಿಸ್ಬಿಟ್ರೆ ಎಲೆ ಸ್ಟೋರ್ ಮಾಡ್ಕೊತೀವಿ. ಇಲ್ಲಿ ಮೇಗಡೆ ಲಿಫ್ಟ್ ಸ್ಟೋರೇಜ್ ಮಾಡ್ಕೊತೀವಿ. ಇಲ್ಲೂ ಸ್ಟೋರೇಜ್ ಮಾಡ್ತೀವಿ. ಅಲ್ಲ, ಮೇಕೆ ಕುರಿ ಇಲ್ದಂಗೆ ಮಾಡ್ಕೊಂಬಿಡ್ತೀವಿ. ರಾಮಕೃಷ್ಣ ನೀರು ತಾಂಬಾರ ಕುಡಿಯೋಕ್ಕೆ. ನೀವು ಹೇಳ್ತಾ ಇದ್ರಿ ನಿಮ್ಮ ತೋಟದಲ್ಲಿ ಸುತ್ತಮುತ್ತ ಎಲ್ಲ ಫುಲ್ಲು ನೆಮ್ಮದಿ ಆಗಿದ್ದೀವಿ. ಏನೇಳಿ, ಒಬ್ರು ತಂಟೆ ಇಲ್ಲ, ಅವ್ರು ತಗರಲಿಲ್ಲ, ಬೆಳಿಗ್ಗೆ ದುಶ್ಮನ್ಗಳು ನೋಡೋಂಗಿಲ್ಲ, ಹೊಟ್ಟೆ ಉರಿ ಪಡೋರು ನೋಡೋಂಗಿಲ್ಲ. ಏನೇಳಿ, ಜನ ಜಾಸ್ತಿ ಎಲ್ಲ ಹೊಟ್ಟೆ ಉರಿ ಪಡೋರೇ ಇರೋದು ಇವಾಗ. ಏನೇಳಿ, ನಾವು ಒಬ್ಬರು ನೋಡೋಂಗಿಲ್ಲ, ಮೇಕೆ ಕುರಿ ನೋಡೋದು ಮುಖ
ಊರಲ್ಲಿ ಜಾಸ್ತಿ ಇರ್ತೀರಾ ತೋಟದ ಮನೆ? ತೋಟದಲ್ಲೇ ಜಾಸ್ತಿ. ನಮ್ಮ ಸ್ನಾನ ಪೂಜೆ ಎಲ್ಲ ಇಲ್ಲೇ ಬೆಳಗ್ಗೆ ಹೋದ್ವಲ್ಲ, ನಾವು ಫ್ರೆಶ್ ಅಪ್ ಆದ್ವಲ್ಲ, ಎಲ್ಲ ವ್ಯವಸ್ಥೆ ಇದೆ. ಊಟಕ್ಕೆ ಮಾತ್ರ ಹೋಗೋದಷ್ಟೇ ಮನೆಗೆ. ನೀವು ಜಾಸ್ತಿ ಬರ್ತೀರಾ ನಿಮ್ಮ ಫ್ಯಾಮಿಲಿಯವರು? ನಮ್ಮ ಹುಡುಗರು ಬಂದ ನೋಡಿ, ನಮ್ಮ ಚಿಕ್ಕ ಮಗ ಇವನು, ದೊಡ್ಡವ್ರ ಮನೇಲಿ ಅವನೇ ನಮ್ಮ ಚಿಕ್ಕ ಮಗ. ನಾವಂತೂ ಯೂಶಿಯಲಾಗಿ ಬಂದ್ಬಿಡ್ತೀವಿ, ವಿತಿನ್ 6 ಇರ್ತೀವಿ ಹಾಜರು ನಾವು. ಸರ್ ತೋಟ ಮಾಡಿ ನೆಮ್ಮದಿಯಾಗಿದ್ದೀರಿ? ಇದ್ದೀವಿ ಸರ್. ಎಲ್ಲನೂ ಬೇಕು ಸರ್ ಮನುಷ್ಯನಿಗೆ. ಆಮೇಲೆ ಪ್ರಯತ್ನ ಅಂತೂ ಬಿಡಬಾರ್ದು. ಪ್ರಯತ್ನ ಇದೆಯಲ್ಲ ಸರ್, ಏನೋ ಒಂದು ಹೆಚ್ಚು ಕಡಿಮೆ ಆಗೋಯ್ತು ತಲೆ ಕೆಡ್ಸ್ಕೊಂಬಾರ್ದು, ಎಕ್ಸೈಟ್ ಆಗಬಾರ್ದು, ಅಷ್ಟಕ್ಕೆ ಬಿಡಬಾರ್ದು. ಏನು ಹೇಳಿ, ಅದನ್ನ ಸಾಧನೆ ಮಾಡಬೇಕು, ಗುರಿ ಮುಟ್ಟಿಸ್ಬೇಕು. ನೀವು ಅಂದ್ಕೊಂಡಿರೋ ಸಾಧನೆಗಳೆಲ್ಲ ಮಾಡಿದ್ದೀರಿ? ಮಾಡಿದ್ವಿ, ಯಾವುದೂ ಬಿಟ್ಟಿಲ್ಲ ನಾವು. ಯುದ್ಧಕ್ಕೆ ಹೋದ್ಮೇಲೆ ಯುದ್ಧನೇ ಮಾಡಿದ್ದೀವಿ, ಸೈನಿಕರ ಲೆಕ್ಕ ಹಾಕಿಲ್ಲ. ಈ ಸಾಧನೆ ಅಂತ ಬಂದಾಗ ಏನೇನು ಸಾಧನೆ ಮಾಡಿ? ಕಷ್ಟ ಅದೇ ಸರ್, ಹಠಾಚಲ ಅನ್ನೋದು ಭಾಳ ಕಷ್ಟ ಮನುಷ್ಯನಿಗೆ, ಭಾಳ ಕೆಟ್ಟದ್ದು. ನಾನು ಜನಗಳಿಗೆ ಹೇಳೋದೇನೆಂದರೆ, ಜಾಸ್ತಿ ಹಠಾಚಲ ಅದಲ್ಲ, ಭಾಳ ಜೀವನದಲ್ಲಿ ಎಫೆಕ್ಟ್ ಆಗ್ತದೆ. ಅಂತ ಬದುಕಬೇಕು ಅಂತಾರೆ, ಹಂಗೇನೆ ಏನಾದರೂ ಭಾಳ ಈಗಿನ ಸೊಸೈಟಿನಲ್ಲಿ ಭಾಳ ಕಷ್ಟ ಸರ್. ಇನ್ನೂ ಮೊದ್ಲಕ್ಕೆ ಅವೆಲ್ಲ ಗೌರವ ಇದ್ದು, ಈಗಿನ ಸೊಸೈಟಿನಲ್ಲಿ ಭಾಳ ಕಷ್ಟ. ಒಬ್ಬರು ಕಣ್ಣಿಗೂ ಕಾಣಿಸ್ಕೊಂಬಾರ್ದು. ನಾವೇನು ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ಳಬಾರ್ದು. ಹೊಟ್ಟೆ ಉರಿ ಜಾಸ್ತಿ, ಅಸೂಯೆ ಜಾಸ್ತಿ. ಅವ್ರು ಮಾಡಲ್ಲ. ನಮ್ಮ ಪಾಲಿಸಿ ಹೆಂಗೆ ಗೊತ್ತಾ, ಇನ್ನೊಬ್ಬ ಮಾಡೋನೇ ಮಾಡಲಿ ಬಿಡಪ್ಪ ಅವ್ನು ಚೆನ್ನಾಗಿಲ್ಲ, ನಾವು ಮಾಡೋಣ ಅಂತೀವಿ. ನಮ್ಮ ಪಾಲಿಸಿ ಅದು. ನಾವು ಇನ್ನೊಂದು ಕಡೆ ಹೋಗಿ ನೋಡ್ಕೊಂಬರ್ತೀವಿ, ಅವ್ರು ಹೆಂಗೆ ಮಾಡೋರೆ, ನಾವೇನಾದ್ರು ಅದರಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಿದ್ರೆ ನಾವು ಮಾಡ್ಕೊತೀವಿ. ಎಲ್ಲ ಪ್ಯಾಷನ್ ನೋಡ್ತಾರೆ, ಪ್ಯಾಷನ್ ನೋಡಿ ಅದನ್ನು ಕ್ರಿಮಿನಲ್ ಯೋಚನೆ ಮಾಡ್ತಾರೆ, ಹೆಂಗೆ ಮಾಡಬೇಕು ಅಂತ. ಈಗಿನ ಯೂತ್ಸು, ಈಗಿನ ಜನ್ರೇಷನ್ನು ಡೀಪಾಗಿ ಹೋಗಲ್ಲ, ಶಾರ್ಟಾಗಿ ಹೋಗ್ತಾರೆ. ಶಾರ್ಟ್ ಮೀನ್ಸ್ ಬೇಗನೆ. ಅದು ಹೆಂಗಾಗ್ತದೆ? ಬೇಗ ದುಡಿಬೇಕು, ಅದಕ್ಕೇನಾದ್ರೂ ಒಂದು ಮಾಡಬೇಕು, ಅಡ್ಡದಾರಿ ಹಿಡಿಬೇಕು. ಹೌದು ತಾನೆ? ಈಗಿನ ಜನ್ರೇಷನ್ ಹಂಗೆ ಶಾರ್ಟಾಗಿ ಥಿಂಕ್, ಶಾರ್ಟ್ಲಿ ಮೈಂಡ್, ಡೀಪ್ಲಿ ಮೈಂಡ್ ಇಲ್ಲ. ಶಾರ್ಟ್ಲಿ ಮೈಂಡ್. ಆಮೇಲೆ ಪೇಷನ್ಸ್ ಇಲ್ಲ. ಆಗಬೇಕಾವಂತ ನೋಡಿದ್ರೆ ಈಗ ಆಗಬೇಕೀಗ, ಪೇಷನ್ಸ್ ಇಲ್ಲ. ಕೆಲವರು ನಾವೇ ನಮ್ಮದೇ ಡಿಸಿಷನ್, ನಮ್ಮ ಮನಸ್ಸಿಗೆ ಸರಿ ಅಂತ ನಾವು ಮಾಡ್ತೀವಿ. ಅಲ್ಲ, ಕೆಲವು ಸಜೆಷನ್ಗಳನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಕೆಲವಾರು ಇವನ್ನು ಹೇಳ್ತೀವಿ ನಾವು, ಕೆಲವಾರು ವಿಚಾರ ನಮ್ಮದೇ ಡಿಸಿಷನ್. ರಾಜಿ ಆಗಲ್ಲ ನಾವು, ಅಂದ್ಕೊಂಡಿದ್ದು ಆಗಬೇಕಷ್ಟೇ. ಅಷ್ಟೇ ಆಗಬೇಕು, ಮಾಡಬೇಕು ಸರ್. ಮಾಡಿದಾಗ ಗೊತ್ತಾಗೋದು. ಸುಮ್ಮನೆ ಯಾರೋ ಹೇಳಿದ್ದು ಕೇಳಿದ್ದು ಆಗಲ್ಲ, ನಾವು ಮಾಡಿ ನೋಡಬೇಕು. ಯಾವುದೇ ಆಗಲಿ ಅವಶ್ಯಕತೆ ಇರೋದಕ್ಕೆ ದುಂದುವೆಚ್ಚನ ಮಾಡಬೇಕು. ಉಣ್ಣೋದು, ತಿನ್ನೋದು, ಹೆಲ್ಪ್ ಮಾಡೋದು ಎಲ್ಲ ಅದರಲ್ಲಿ ಕೆಲವಾರು ಇರ್ತವೆ, ಮಾರ್ಜಿನ್ಗಳಿರ್ತವೆ, ಅಂಥವು ಮಾಡಬೇಕು. ಯಾರೋ ಮಾಡ್ದಿಲ್ದಂಥವಕ್ಕೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಅನ್ನೆಸರಿ ಮಾಡೋಕ್ಕೆ ಹೋಗ್ಬಾರ್ದು. ನೆಸರಿ ಬೇಸಿಕ್ ಥಿಂಕ್ ಏನಿದೆ, ಮನುಷ್ಯ ಊಟ ಮಾಡಲೇಬೇಕಾ, ಮನುಷ್ಯ ಒಬ್ಬ ಕಷ್ಟ ಬರ್ತಾನೆ, ಹೆಲ್ಪ್ ಮಾಡಲೇಬೇಕಾ, ಏನು ಹೇಳಿ, ಇನ್ನೊಬ್ಬನ ಡ್ರಾಪ್ ಮಾಡಬೇಕಾ, ಹತ್ತಿಸ್ಬೇಕಾ, ತಡ ಮುಟ್ಟಿಸ್ಬೇಕಾ ಅಂತ ಮಾಡಲೇಬೇಕಲ್ವ. ಎನಿ ಕಾಸ್ಟ್ ಮಾಡಬೇಕು. ಅದು ಆದಾಯ ಅಲ್ಲ, ನಷ್ಟ ಅಂತ ಗೊತ್ತಾದರೂ ಮಾಡಬೇಕು ನಾವು, ಏನು ಹೇಳಿ. ಅಂಥವು ಮಾಡಬೇಕು. ಮಾಡ್ದವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅಂದರೆ ದುಡಿಮೆ ಮಾಡಬೇಕು. ಫಸ್ಟ್ ಬೆಳಗ್ಗೆ ಡ್ಯೂಟಿ ಮಾಡಬೇಕು, ಸಣ್ಣದೋ ದೊಡ್ಡದೋ, ಮಸ್ಟ್ ಬಿ ಡೂ ಮಾಡಬೇಕು. ಆದಾಯ ವೆಚ್ಚ ಲಾಭ ಆಮೇಲೆ ಮಾಡ್ದಾಗ ತಾನೇ ಗೊತ್ತಾಗೋದು. ಮಾಡಲೇ ಇಲ್ಲ ಅಂದಾಗ ಆದಾಯ ಇಲ್ಲ ಬರ್ತದೆ. ಎಲ್ಲ ಮಾಡ್ತಾ ಇದ್ದೀರಿ, ನಿಮ್ಮ ವರ್ಷದ ಆದಾಯ ಏನು ಸರ್? ಸದ್ಯಕ್ಕೇನು ನಮ್ದು ಆದಾಯ ಎಲ್ಲ ಖರ್ಚು. ತೆಂಗು ಬೆಳೆ ಬಂದ ಮೇಲೆ ನಮ್ಮದು ಲೆಕ್ಕ ಕೌಂಟು. ಅಲ್ಲಿವರೆಗೂ ಇದು ಮ್ಯಾಚ್ ಡ್ರಾ ಆದರೂ ಆಗ್ಬೋದು, ಇಲ್ಲ ಸ್ವಲ್ಪ ವಿಕೆಟ್ಸ್ ಅಪ್ರಾಕ್ಸಿಮೇಟು ಎಷ್ಟು ಸಿಗ್ಬೋದು? ಏನಿಲ್ಲ ಸರ್, ಅಲ್ಲಿಗೆ ಎಣ್ಣೆ ಬತ್ತಿಗೆ ನ್ಯಾರ ಅಂತವ ಅಷ್ಟೇ. ಅದು ಇಷ್ಟು ಕಷ್ಟಪಟ್ಟು ಫಾಲೋ ಮಾಡಿದಾಗ ಮೇನ್ ಥಿಂಗ್ ಏನು ಗೊತ್ತಾ, ತೆಂಗು ಫಸಲು ಬಂತು ಅಂದರೆ ನಮಗೆ ಲೆಕ್ಕ. ಎಷ್ಟು ಆದಾಯ ಬರ್ಬೋದು ಫಸಲು ಬಂದರೆ? ಚೆನ್ನಾಗಿ ಒಳ್ಳೆ ಫಸಲು ಬಂದರೆ, ಫುಲ್ ಫಸಲು ಬಂದರೆ ಏನೊಂದು 10 ಲಕ್ಷ ಆಗ್ಬೋದು ವರ್ಷಕ್ಕೆ 10 ಲಕ್ಷ. ಈಗೆಲ್ಲ ಕಾಯಿ ಬಿಡುತ್ತೆ, ಕಾಯಿ ಬಂದಿದೆ. ಈಗೆಲ್ಲ ಉಬ್ಬಳೆಗಳು ಹೊಡಿತಾ ಇದೆ, ಅವಕ್ಕೆಲ್ಲ ಗೊಬ್ಬರ ಇದೆ, ಫೀಡ್ ಮಾಡ್ತಾ ಇದ್ದೀವಿ, ನೀರು ಮಾಡ್ತಾಯಿದ್ದೀವಿ. ಎಲ್ಲ ಎಕ್ಸ್ಪೆನ್ಸಿವೇ ಈಗ, ಎಲ್ಲ ಕೈಯಿಂದ ಹಾಕೋದೇನೆ ಸರ್. ತೆಂಗಲೇನೆ 10 ಲಕ್ಷ ಅಂತಂದರೆ ಈ ನಿಮ್ಮ ಮೇಕೆಗಳಲ್ಲಿ ಒಂದು ಅಡಿಕೆ ಪ್ಲೇಟ್ಗಳಲ್ಲಿ ಆಗಿರ್ಬೋದು, ಮತ್ತು ಅಡಿಕೆಲಾಗಿರ್ಬೋದು, ಹಸುವಿನ ಹಾಲಲ್ಲಾಗಿರ್ಬೋದು, ಮತ್ತು ರೇಷ್ಮೆಲಾಗಿರ್ಬೋದು, ಈಗಲೂ 10 ಲಕ್ಷ ಬರ್ತದೆ ಸರ್. ಮೇಕೆ ಮಾರ್ತೀವಿ 10 ಲಕ್ಷಕ್ಕೆ, ಖರ್ಚು ಮಾಡ್ತೀವಲ್ಲ ಸರ್, ಅದು ಲೆಕ್ಕ ಹಾಕ್ಬೇಕಲ್ಲ. ಈಗ ಒಂದು 5 to 6 lakhs ಖರ್ಚು, ಅದು ನಮ್ಮ ಖರ್ಚಿಗೆ ಸಾಕಾಗಲ್ಲ. ನಮ್ಮ ಖರ್ಚು ಇದೆಯಲ್ಲ, ಪೇಮೆಂಟ್ ಬರ್ತದೆ, ಇಷ್ಟು ಪೇಮೆಂಟ್ ತಿಂಗಳಿಗೆ ಇಷ್ಟು ಖರ್ಚು ಇರ್ತದೆ, ನಮಗೆ ಕ್ಯಾಲ್ಕುಲೇಟೆಡ್ ಲೆಕ್ಕ ಸಿಗ್ತದೆ. ಇದ್ರಾಗ ಹಂಗೆಲ್ಲ ಸಿಗಲ್ಲ. ಈಗ ಕೇಳಿ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಅದೇನೋ ಕಾಯಿಲೆ ಬಂದು 1-2 ಹೋಗ್ಬಿಟ್ಟು, 1-2 ಹೋಗಿದ್ದನ್ನ ಎಷ್ಟು ಮರಿನಲ್ಲಿ ಪ್ಯಾಚಪ್ ಮಾಡ್ಬೇಕು ನಾವು. ಆ 2 ಸತ್ತೋದು ಅಂತ ಕಂಪ್ಯೂಟರ್ ನಾವು ಮಾರಾಕೋಕ್ಕೂ ಆಗಲ್ವಲ್ಲ. ಈಗ ನಿಮ್ಮದು ಪೇಮೆಂಟ್ ಲೆಕ್ಕದಲ್ಲಿ ಇಷ್ಟು ಪೇಮೆಂಟ್ ಬರ್ತದೆ, ಇಷ್ಟು ಖರ್ಚು ಹೋಗ್ತದೆ,
ಇಷ್ಟು ಚೀಟಿ ಕಟ್ತೀವಿ, ಇಷ್ಟು ಉಳಿತದೆ ಅಂತ ನಮಗೊಂದು ಲೆಕ್ಕ ಇರ್ತದೆ. ಇದ್ರಲ್ಲಿ ಹಂಗೆ ಮಾಡೋಕ್ಕಾಗಲ್ವಲ್ಲ ಸರ್. ಇಲ್ಲಿ ಬನ್ನಿ ನೋಡಿ, ಇಲ್ಲೆಲ್ಲ ದನಗಳಿಗೆ ಹಾಕ್ತೀವಿ, ಇಲ್ಲೆಲ್ಲ ಒಳಗಡೆ ಯಾವುದೂ ಜಾಗ ವೇಸ್ಟ್ ಮಾಡಿಲ್ಲ ನಾವು. ಈಗೆಲ್ಲ ಓಪನ್ ಫೀಲ್ಡಲ್ಲೇ ಬಿಟ್ಬಿಡ್ತೀವಿ, ಮಳೆ ಇಲ್ವಲ್ಲ, ಮಳೆ ಬಂದಾಗ ಒಳಗಡೆಗೆ ಹಾಕ್ತೀವಿ. ಅಂದರೆ ಹಸು ಸಾಕಾಣಿಕೆಗೆ ಇದು ಮಾಡ್ತೀವಿ. ಹಾಂ. ಆಮೇಲೆ ಎಲ್ಲ ಇಲ್ಲಿ ನೋಡಿ ಕೋಳಿ ಹಾಕ್ತೀವಿ ಕೆಳಗಡೆ, ಮೇಗಡೆ ಇಕ್ಕೆ ಬಿಡ್ತದೆ, ಶೀಟ್ ಹಾಕಿದ್ದೀವಿ. ಆ ಕೆಳಗಡೆ ಹೋಗಿ ಕೋಳಿಗಳು ಅಲ್ಲಿ ಕುಳಿತ್ಕೊಂತವೆ. ಕೋಳಿಗಳಿಗೂ ಶೆಲ್ಟ್ರ್ ಬೇಕಲ್ಲ, ಹೌದು. ಆ ಮೇಗಡೆ ಇಕ್ಕೆ ಬೀಳ್ತದೆ, ಗಂಧ ಬೀಳ್ತದಲ್ಲ, ಹಾಂ ಅದೆಲ್ಲ ಮಾಡಿದ್ದೀವಿ ನೋಡಿ. ಅಲ್ಲಿ ಆ ಶೀಟ್ ಕೆಳಗಡೆ ಕುಳ್ಕೊಂತವೆ. ಸ್ವಲ್ಪ ಮೆತ್ತಗೆ ಬನ್ನಿ, ಸ್ವಲ್ಪ ಹುಷಾರು.